ಹಾಯ್ ಫ್ರೆಂಡ್ಸ್, ಮಾಯಾ ಪೆನ್ ಬಗ್ಗೆ ಕಥೆಯನ್ನು ನೋಡೋಣ ಬನ್ನಿ. ಒಂದು ಸಣ್ಣ ಹಳ್ಳಿಯಲ್ಲಿ ರಘು ಎಂಬ ಬಾಲಕ ವಾಸಿಸುತ್ತಿದ್ದನು. ಅವನು ಬಹಳ ಬುದ್ಧಿವಂತನಾಗಿದ್ರೂ ಸ್ವಲ್ಪ ಸೋಮಾರಿಯಾಗಿದ್ದನು. ಓದಲು ಕುಳಿತುಕೊಳ್ಳುವಾಗ ಅವನಿಗೆ ಯಾವಾಗಲೂ ಬೇಸರವಾಗುತ್ತಿತ್ತು. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಅವನು ಹಳೆಯ ಮರದ ಕೆಳಗೆ ಒಂದು ವಿಚಿತ್ರ ಪೆನ್ ಕಂಡನು. ಅದು ಸಾಮಾನ್ಯ ಪೆನ್ ಅಲ್ಲ, ಅದರ ಮೇಲೆ ಚಿನ್ನದ ಅಕ್ಷರಗಳಲ್ಲಿ ಮಾಯಾ ಪೆನ್ ಎಂದು ಬರೆಯಲಾಗಿತ್ತು. ರಘು ಆಶ್ಚರ್ಯದಿಂದ ಅದನ್ನು ತೆಗೆದುಕೊಂಡು ಮನೆಗೆ ಹೋದನು. ಆ ರಾತ್ರಿ ಅವನು ಪೆನ್ನನ್ನು ಪರೀಕ್ಷಿಸಲು ಒಂದು ಕಾಗದ ತೆಗೆದುಕೊಂಡು ಬರೆದನು. ನನಗೆ ಚಾಕೊಲೇಟ್ ಬೇಕು. ಅವನು ಬರೆದು ಮುಗಿಸಿದ ಕ್ಷಣದಲ್ಲೇ ಟಪ್, ಅವನ ಮುಂದೆ ಚಾಕೊಲೇಟ್ ಕಾಣಿಸಿಕೊಂಡಿತು. ಇದು ನಿಜವಾಗಿಯೂ ಮಾಯಾ ಪೆನ್. ನಾನು ಹಾರಾಡುತ್ತಿದ್ದೇನೆ. ಇದು ನಿಜವಾಗಿಯೂ ಕೆಲಸ ಮಾಡುತ್ತದೆ. ವಾವ್, ಎಂತ ಮೋಜು! ಮುಂದಿನ ದಿನಗಳಿಂದ ರಘು ಏನು ಬೇಕಾದರೂ ಬರೆಯುತ್ತಾ ಹೋದನು. ಆಟಿಕೆಗಳು, ಸಿಹಿ ತಿಂಡಿಗಳು, ಹೊಸ ಬಟ್ಟೆಗಳು ಎಲ್ಲವೂ ಸಿಗುತ್ತಿತ್ತು. ಆದರೆ ನಿಧಾನವಾಗಿ ಒಂದು ಸಮಸ್ಯೆ ಶುರುವಾಯಿತು. ಅವನು ಓದುವುದನ್ನು ಬಿಟ್ಟನು. ಸ್ನೇಹಿತರ ಜೊತೆ ಆಟವಾಡುವುದನ್ನು ಕಡಿಮೆ ಮಾಡಿದನು. ಅವನ ಜೀವನ ಸಂಪೂರ್ಣವಾಗಿ ಆ ಪೆನ್ ಮೇಲೆ ಅವಲಂಬಿತವಾಯಿತು. ಒಂದು ದಿನ ಅವನು ಪರೀಕ್ಷೆ ಬರೆಯಲು ಕುಳಿತಾಗ ಪೆನ್ನನ್ನು ತೆಗೆದುಕೊಂಡನು. ಆದರೆ ಈ ಬಾರಿ ಏನೂ ಆಗಲಿಲ್ಲ. ಅವನು ಎಷ್ಟು ಪ್ರಯತ್ನಿಸಿದರೂ ಪೆನ್ ಕೆಲಸ ಮಾಡಲಿಲ್ಲ. ನೀನು ಪ್ರಯತ್ನ ಮಾಡುವುದನ್ನು ಮರೆತಿರುವೆ. ಈ ಪೆನ್ ಸಹಾಯ ಮಾಡಲು ಮಾತ್ರ, ಆಲಸ್ಯ ಮಾಡಲು ಅಲ್ಲ. ಅವನು ಮತ್ತೆ ಓದಲು ಪ್ರಾರಂಭಿಸಿದನು. ಸ್ನೇಹಿತರ ಜೊತೆ ಆಟವಾಡಲು ಶುರು ಮಾಡಿದನು. ತನ್ನ ಶ್ರಮದಿಂದ ಉತ್ತಮ ಫಲಿತಾಂಶ ಗಳಿಸಿದನು. ಆ ನಂತರ ಆ ಮಾಯಾ ಪೆನ್ ಅವನಿಗೆ ಅಗತ್ಯವಾದಾಗ ಮಾತ್ರ ಸಹಾಯ ಮಾಡುತ್ತಿತ್ತು. ನಮ್ಮ ಯಶಸ್ಸು ಮಾಯೆಯಿಂದಲ್ಲ, ನಮ್ಮ ಶ್ರಮದಿಂದ ಬರುತ್ತದೆ.